ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಸೀರೆ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ನನಗೆ ಸೀಮಂತಕ್ಕೆ ಸೀರೆ ತೊಗೊಂಡು ಬರೋದಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಹಾಗೆಯೇ ಅಕ್ಕ ಮತ್ತು ಸುನಿಲ್ 3 ಜನ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗಿರ್ಬೋದು ನೀವು ಕೂಡ ಗೆಸ್ ಮಾಡೋದೇನಿಲ್ಲ. ನಾರ್ಮಲಾಗಿ ರತ್ನಂ ಸಿಲ್ಕ್ಸ್ ಅಂದರೆ ಸ್ಯಾರಿ ಅಂದರೆ ರತ್ನಂ ಸಿಲ್ಕ್ಸ್ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಒಂದು ಚಾನಲ್ ಕ್ರಿಯೇಟ್ ಮಾಡಿದೆ. ಅದರಲ್ಲೂ ಕೂಡ ನಾನು ಹೇಳಿದ್ದೆ ರತ್ನಂ ಸಿಲ್ಕ್ಸಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೀರೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಹೋಗಿದ್ವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾವು ಸೀರೆ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಅಂದರೆ ಯಾವ ಸೀರೆ ತೊಗೊಂಡಿರ್ಬೋದು, ಎಷ್ಟು ಸಾವಿರದ ಸೀರೆ ತೊಗೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಅಂದಾಜಿಗೆ ನೀವು ಕೂಡ ಗೆಸ್ ಮಾಡಿ. ಅಂದರೆ ಇವತ್ತಿನ ದಿನ ಅಂದರೆ ನನಗೂ ಕೂಡ ಆಗ್ತಿರ್ಲಿಲ್ಲ. ಅಂದರೆ ಭಾನುವಾರ ಕೂಡ ಇತ್ತು, ಹಾಗೆಯೇ ರಶ್ ಕೂಡ ಇರಲಿಲ್ಲ, ಪರವಾಗಿರಲಿಲ್ಲ, ತೊಗೊಂಡು ಬಂದುಬಿಡೋದ ಅಂತ ಹೇಳ್ಬಿಟ್ಟು ಹೊರಟೋದ್ವಿ. ನೋಡ್ತಾ ಇದ್ದೀರಾ ಸೀರೆ ನೋಡ್ತಾ ಇದ್ವಿ. ಅಂದರೆ ಸೀಮಂತಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗ್ರೀನೇ ಉಡೋದಲ್ವ, ಸೊ ಗ್ರೀನೇ ನೋಡೋದ ಅಂತ ಹೇಳ್ಬಿಟ್ಟು ಗ್ರೀನೇ ನೋಡ್ತಾ ಇದ್ವಿ. ಅಂದರೆ ನನಗೂ ಕೂಡ ಗ್ರೀನೇ ಇಷ್ಟ ಇತ್ತು, ಅದಕ್ಕೋಸ್ಕರ ಗ್ರೀನೇ ನೋಡ್ತಾ ಇದ್ವಿ. ನೋಡ್ತಾ ಇರ್ಬೋದು ಯಾವ್ಯಾವ ಥರ ಸೀರೆ ಇದೆ ಅಂತ ಹೇಳ್ಬಿಟ್ಟು. ನನಗೂ ಕೂಡ ಒಂದೆರಡು ಸೀರೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ವೇರ್ ಮಾಡಿ ತೋರಿಸ್ತಾ ಇದ್ದರು ಅವರು ಕೂಡ. ನಾನು ಸುನಿಲ್ ಅವರು ಮತ್ತು ಅಕ್ಕ ಇಬ್ಬರು ಕೂಡ ಕೇಳ್ತಾ ಇದ್ದೆ ಯಾವ ಸೀರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾನು ಉಟ್ಕೊಂಡಿದ್ದೀನಲ್ಲ ಈ ಒಂದು ಸೀರೆ ಕೂಡ ನನಗೆ ಇಷ್ಟ ಆಗಿತ್ತು. ಅದು ಮತ್ತು ಅದ್ರ ಜೊತೆಗೆ ಈ ಒಂದು ಗ್ರೀನ್ ಸೀರೆ, ಇನ್ನೊಂದು ಸೀರೆ ನಾನು ಉಟ್ಕೊಂಡಿದ್ದೀನಲ್ಲ ಈ ಒಂದು ಸೀರೆ ಕೂಡ ಇಷ್ಟ ಆಗಿತ್ತು. ಸೊ ಇದೆರಡರಲ್ಲಿ ನಾನು ಯಾವ ಸೀರೆ ತೊಗೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಈ ಒಂದು ಸೀರೆ ಕೂಡ ನನಗೆ ತುಂಬ ಇಷ್ಟ ಆಯಿತು, ಮತ್ತು ಆ ಒಂದು ಸೀರೆ ಕೂಡ ಚೆನ್ನಾಗಿತ್ತು, ವರ್ಕ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಎರಡು ಕೂಡ ನೋಡ್ತಾ ಇದ್ವಿ. ಮತ್ತು ಜಾಸ್ತಿ ಹೊತ್ತೇನು ನೋಡಲೇ ಇಲ್ಲ. ಅಂದರೆ ಸುಮಾರಷ್ಟು ಟೈಮ್ ನಾನು ಬೇರೆ ದಿನ ಎಲ್ಲ 1-2 ದಿನ ಆದರೂ ಹುಡುಕ್ತಿದ್ದೆ. ಅಂದರೆ ಒಂದಿನ ಪೂರ್ತಿ ಸೀರೆ ಹುಡ್ಕೋದೇ ಆಗಿರ್ತಿತ್ತು. ಅಂದರೆ ಇವತ್ತಿನ ದಿನ ನಾನು ಅಕ್ಕ ಬಂದಿದ್ರಲ್ಲ, ಸೊ ಮತ್ತು ಅದ್ರ ಜೊತೆಗೆ ಸುನಿಲ್ ಅವರು ಇದ್ರಲ್ಲ, ಬೇಗನೆ ತೊಗೊಂಡು ಬೇಗನೆ ಇದು ಮಾಡ್ಕೊಂಡ್ವಿ. ನೋಡ್ತಾ ಇದ್ದರೆ ಈ ಒಂದು ಸೀರೆನೂ ಕೂಡ ನೋಡೋದ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಅಷ್ಟರಲ್ಲಿ ಅದು ಬೇಡ ಅಂತ ಹೇಳ್ಬಿಟ್ಟು 2ರಲ್ಲಿ 1 ಅಂತ ಹೇಳ್ಬಿಟ್ಟು ತೊಗೊಂಡು ನಾವು ಬಿಲ್ಲಿಂಗ್ ಮಾಡಿಸೋದಕ್ಕೆ ಬಂದ್ವಿ ಗೈಸ್. ಇಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ನಾನು ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾನು ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾಳೆ ವ್ಲಾಗಲ್ಲಿ ನಾನು ತಿಳಿಸ್ತೀನಿ. ಯಾವ ಸೀರೆ ತೊಗೊಂಡೆ, ಎಷ್ಟು ಸಾವಿರದ್ದು ಇರ್ಬೋದು. ನಾನು ಯಾಕೆ ಉಟ್ಕೊಂಡು ತೋರಿಸಿದ್ನಲ್ಲ 2 ಸೀರೆ, ಅದು ಎಷ್ಟೆಷ್ಟು ಸಾವಿರದ್ದು ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಎಷ್ಟಾಗಿರ್ಬೋದು ಅದ್ರ ಬೆಲೆ ಅಂದಾಜಿಗೆ 1,000ನೇ ಆಗಿರ್ಬೋದು, 2,000ನೇ ಆಗಿರ್ಬೋದು, 3,000ನೇ ಆಗಿರ್ಬೋದು, ಇಲ್ಲ 10,000ನೇ ಆಗಿರ್ಬೋದು. ಅಂದಾಜಿಗೆ ತಿಳಿಸಿ ನಿಮ್ಮ ಪ್ರಕಾರ ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು. ಹಾಗೆ ಸೀಮಂತಕ್ಕೆ ಸೀರೆ ಶಾಪಿಂಗ್ ಕೂಡ ಆಯಿತು. ನೆಕ್ಸ್ಟ್ ಇನ್ನು ಶಾಪಿಂಗ್ ಇದ್ದೇ ಇದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ. ಇಷ್ಟು ಇವತ್ತಿನ ವ್ಲಾಗ್. ಅಂದರೆ ಸುಸ್ತಾಗ್ತಿತ್ತು ಅಂತ ಹೇಳ್ಬಿಟ್ಟು ಜಾಸ್ತಿ ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ. ಸೊ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ಅಪ್ಲೋಡ್ ಮಾಡ್ತಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.